ನಮಸ್ತೆ ಫ್ರೆಂಡ್ಸ್. ಮನೆಯಲ್ಲಿ ಸ್ವಲ್ಪ ಬಾಳೆಹಣ್ಣು, ಆಮೇಲೆ ಸ್ವಲ್ಪ ಕಡಲೆ ಹಿಟ್ಟು ಇದ್ರೆ ಖಂಡಿತ ಈ ರೆಸಿಪಿನ ಮಾಡಿ ನೋಡಿ. ನಿಮಗೆ ಥಟ್ ಅಂತ ಒಂದು ಸ್ವೀಟ್ ತಿನ್ನಬೇಕು ಅಂತ ಇದ್ರೆ ಈ ರೀತಿ ಥಟ್ ಅಂತ ಮಾಡಿ ತಿನ್ಬೋದು. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಮಿಸ್ ಮಾಡಬೇಡಿ. ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ. ಮೊದಲೊಂದು ಪ್ಯಾನ್ ತಗೊಳ್ಳಿ. ಅದಕ್ಕೆ ಒಂದು 3 ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಪ್ಯಾನ್ ಬಿಸಿ ಮಾಡ್ಕೊಂಡಿದ್ದೀನಿ, ಅಂದರೆ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ 3 ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಏನಾದರೂ ಹಾಕ್ಬೋದು. ನಾನಿಲ್ಲಿ ಒಣ ದ್ರಾಕ್ಷಿ ಹಾಕ್ಕೊಂಡಿರೋದು. ನಿಮಗೆ ಗೋಡಂಬಿ ಹಾಕ್ಬೋದು ಅಥವಾ ಬೇರೆ ಯಾವುದು ಕೂಡ ನಟ್ಸ್ ಸೇರಿಸ್ಬೋದು, ತೊಂದರೆ ಏನಿಲ್ಲ. ಇದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಉಬ್ಬಿ ಬರುತ್ತಲ್ವಾ, ನೋಡಿ ಈ ರೀತಿ ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟ್ ಇದಕ್ಕೆ ನಾವು ಸೇರಿಸ್ತಾ ಇರೋದು ಬಾಳೆಹಣ್ಣು. ನಾನಿಲ್ಲಿ ತಗೊಂಡಿರೋದು ಏಲಕ್ಕಿ ಬಾಳೆಹಣ್ಣು, ಅಂದರೆ ಕದಳಿ ಬಾಳೆಹಣ್ಣು ತಗೊಂಡಿರೋದು. ಸಣ್ಣ ಗಾತ್ರದಲ್ವ, ಅದ ಕಾರಣ 4 ತಗೊಂಡಿದ್ದೀನಿ. ಇಲ್ಲಿ ನಿಮಗೆ ಯಾವುದೇ ಬಾಳೆಹಣ್ಣು ಉಪಯೋಗಿಸ್ಬೋದು, ಅದು ಇದು ಅಂತ ಏನಿಲ್ಲ. ನಿಮ್ಮ ಬಳಿ ಯಾವ ಬಾಳೆಹಣ್ಣಿಗೆ ಅದನ್ನು ಇಲ್ಲಿ ಉಪಯೋಗಿಸ್ಬೋದು. ಮೊದಲು ನಾನಿಲ್ಲಿ 4 ಬಾಳೆಹಣ್ಣನ್ನು ಈ ರೀತಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡ್ಬಿಟ್ಟು ಈ ತುಪ್ಪಕ್ಕೆ ಹಾಕ್ತಾ ಇದ್ದೀನಿ. ಈ ಟೈಮಲ್ಲಿ ಫ್ಲೇಮ್ ಸ್ವಲ್ಪ ಕಡಿಮೆಯಲ್ಲಿ ಇಟ್ಕೊಳ್ಳಿ. ನೋಡಿ 4 ಕೂಡ ಹಾಕ್ಕೊಂಡಿದ್ದೀನಿ. ಸಣ್ಣ ಗಾತ್ರದ 4 ಬಾಳೆಹಣ್ಣು ಹಾಕ್ಕೊಂಡಿರೋದು. ಮೊದಲು ಈ ತುಪ್ಪದಲ್ಲಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಫ್ರೈ ಆಗಿಬಿಟ್ಟು ಒಳ್ಳೆ ಸಾಫ್ಟ್ ಆಗಿ ಬರಬೇಕು, ಆ ರೀತಿ ಇದನ್ನು ಹುರ್ಕೋಬೇಕು. ಆಮೇಲೆ ನಾವು ಇದನ್ನು ನಮ್ಮ ಸ್ಪ್ಯಾಚುಲ ಉಪಯೋಗಿಸ್ಕೊಂಡೆ ಇದನ್ನು ಈ ರೀತಿ ಸ್ಮ್ಯಾಶ್ ಮಾಡಬೇಕು. ಕಟ್ ಮಾಡಿಕೊಂಡು ಇದೇ ರೀತಿ ಜಜ್ಜಿ ಮಾಡಿಕೊಂಡ್ರೆ ಆಯಿತು. ನೋಡಿ ಈ ರೀತಿ ಅಂದರೆ ಚೆನ್ನಾಗಿ ಬೆಂದ ಮೇಲೆ ಅದು ಒಳ್ಳೆ ಸಾಫ್ಟ್ ಆಗಿ ಬರುತ್ತೆ. ಆರಾಮವಾಗಿ ನಮಗೆ ಈ ರೀತಿ ಸ್ಮ್ಯಾಶ್ ಮಾಡ್ಬೋದು. ಪೇಸ್ಟ್ ಥರ ಅಲ್ಲ, ಜಸ್ಟ್ ಈ ರೀತಿ ಮಾಡಿಕೊಂಡ್ರೆ ಸಾಕು. ನೋಡಿ ಈ ರೀತಿ ಫುಲ್ಲಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇವಾಗ ಫುಲ್ಲಾಗಿ ಸ್ಮ್ಯಾಶ್ ಆಗಿ ಬಾಳೆಹಣ್ಣು ಚೆನ್ನಾಗಿ ಫ್ರೈ ಆಗಿ ರೆಡಿ ಆಗಿದೆ ತುಪ್ಪದಲ್ಲಿ. ನೋಡಿ ಈ ಸ್ಟೇಜಿಗೆ ಬಂದಿದೆ, ಕರೆಕ್ಟ್ ಆಗಿದೆ, ಸಾಕು. ಇನ್ನೇನು ಮಾಡಬೇಕಂದ್ರೆ ನಾನು ಇದಕ್ಕೆ ಅರ್ಧ ಕಪ್ಪಿನಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಈ ಕಡಲೆ ಹಿಟ್ಟನ್ನು ನಾನು ಮೊದಲೇ ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಂಡಿದ್ದೆ, ಆಮೇಲೆ ಇದಕ್ಕೆ ಸೇರಿಸ್ತಾ ಇರೋದು. ನೋಡಿ ತುಪ್ಪದಲ್ಲಿ ಹುರ್ಕೊಂಡಿರುವಂತಹ ಈ ಕಡಲೆ ಹಿಟ್ಟನ್ನು ಬಾಳೆಹಣ್ಣಿನ ಮಿಕ್ಸಿನ ಜೊತೆ ಹಾಕ್ಕೊಂಡ್ಬಿಟ್ಟು ಎರಡು ಕೂಡ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟಿಲ್ಲದೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ ಈ ರೀತಿ. ನೋಡಿ ಇವಾಗ ಎರಡು ಕೂಡ ಕರೆಕ್ಟಾಗಿ ಮಿಕ್ಸ್ ಆಗಿ ಸಿಕ್ಕಿದೆ. ಇವಾಗ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಸ್ವೀಟಿಗೆ ನಾನಿಲ್ಲಿ 1.5 ಪೀಸ್ ಬರುತ್ತಲ್ವ, ಆ 1.5 ಪೀಸ್ ಬೆಲ್ಲ ತಗೊಂಡ್ಬಿಟ್ಟು ಅದಕ್ಕೊಂದು 1/4 ಕಪ್ ನೀರು ಹಾಕ್ಕೊಂಡ್ಬಿಟ್ಟು ಬೆಲ್ಲದ ಪಾಕ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಿಮಗೆ ಸ್ವೀಟಿಗೆ ಸಕ್ಕರೆನೂ ಉಪಯೋಗಿಸ್ಬೋದು ಅಥವಾ ಬೆಲ್ಲದ ಹುಡಿ ನೇರವಾಗಿನೂ ಹಾಕ್ಬೋದು. ಯಾವ ಮೆಥಡಲ್ಲಿ ಬೇಕಿದ್ರೂ ನಿಮಗೆ ಮಾಡ್ಬೋದು. ಇನ್ನು ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕೂಡ ಮಿಕ್ಸ್ ಆಗಿ ಕರೆಕ್ಟಾಗಿ ಒಂದು ಪೇಸ್ಟ್ ಥರ ಬರಬೇಕು. ಗಂಟಿಲ್ಲದೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ ಈ ರೀತಿ ಫುಲ್ಲಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಇದು ಸ್ವಲ್ಪ ಮಿಕ್ಸ್ ಆದಮೇಲೆ ಇದಕ್ಕೆ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ನಷ್ಟು ಹಾಲಿನ ಹುಡಿ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ಇದ್ದರೆ ಹಾಕ್ಕೊಳ್ಳಿ, ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೂ ಪರವಾಗಿಲ್ಲ, ಇದೇ ರೀತಿ ಮಿಕ್ಸ್ ಮಾಡ್ಬೋದು, ತೊಂದರೆ ಏನಿಲ್ಲ. ನೋಡಿ ನಾನಿಲ್ಲಿ ಹಾಲಿನ ಹುಡಿ ಕೂಡ ಹಾಕ್ಕೊಂಡ್ಬಿಟ್ಟು ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ತೀನಿ. ಇನ್ನು ಇದು ತಳ ಬಿಟ್ಟು ಬಂದರೆ ಸಾಕು. ಅಲ್ಲ ತನಕ ಇದನ್ನು ಇದೇ ರೀತಿ ಮಿಕ್ಸ್ ಮಾಡ್ತಾ ಇರಿ. ನೋಡಿ ಇವಾಗ ತಳ ಬಿಟ್ಟು ಬಂದಿದೆ, ಸಾಕು. ನಮಗೆ ಸ್ಟವ್ ಆಫ್ ಮಾಡ್ಬೋದು ಇನ್ನು. ನೋಡಿ ಯಾವ ರೀತಿ ಬಂದಿದೆ ಅಂತ. ಸಾಕು, ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನೊಂದು ತುಪ್ಪ ಸವರಿದ ಪ್ಲೇಟಲ್ಲಿ ಹಾಕ್ಕೊಂಡ್ಬಿಟ್ಟು ಸರ್ವ್ ಮಾಡ್ಬೋದು. ಇಲ್ಲಿ ನಿಮಗೆ ಇದನ್ನು ಬಿಸಿ ಬಿಸಿಯಾಗಿ ನೇರವಾಗಿ ನಾವು ಕೇಸರಿ ಬಾತ್ ಎಲ್ಲ ತಿಂತೀವಲ್ವ, ಅದೇ ರೀತಿ ತಿನ್ಬೋದು. ನಾನಿಲ್ಲಿ ಸೆಟ್ ಮಾಡಿಬಿಟ್ಟು ಒಂದು ಪೀಸ್ ಆಗಿ ಆ ರೀತಿ ಮಾಡ್ತಾ ಇದ್ದೀನಿ. ಪ್ಲೇಟಿಗೆ ನೋಡಿ ನಾನು ಸ್ವಲ್ಪ ತುಪ್ಪ ಆಮೇಲೆ ಸ್ವಲ್ಪ ನಟ್ಸ್ ಎಲ್ಲ ಹಾಕಂದ್ರೆ ಗೋಡಂಬಿನ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೆ. ಅದರ ಮೇಲ್ಗಡೆ ನಾವು ರೆಡಿ ಮಾಡಿಟ್ಟಿರೋಂಥ ಈ ಸ್ವೀಟನ್ನು ಹಾಕ್ಕೊಂಡ್ಬಿಟ್ಟು ಸೆಟ್ ಮಾಡ್ತೀನಿ. ಇನ್ನು ಇದು ಫುಲ್ಲಾಗಿ ಆರಲಿ. ನೋಡಿ ಇವಾಗ ಫುಲ್ಲಾಗಿ ಆರಿದೆ. ಇನ್ನು ಇದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಸರ್ವ್ ಮಾಡ್ಬೋದು. ಸಖತ್ತಾಗಿರುವ ಬಾಳೆಹಣ್ಣು ಮತ್ತು ಕಡಲೆ ಹಿಟ್ಟಲ್ಲಿ ಮಾಡಿರೋಂಥ ಒಂದು ಹಲ್ವಾ, ಅಂದರೆ ಸಖತ್ ರುಚಿ ಇರುತ್ತೆ. ಅಂದರೆ ತಟ್ಟ ಅಂತ ನಿಮಗೆ ಮಾಡ್ಬೋದು. ಒಂದು ಸ್ವೀಟ್ ತಿನ್ನಬೇಕು ಅಂತ ಮನಸ್ಸಿಗೆ ಅಂದ್ಕೊಂಡ್ಬಿಟ್ರೆ ತಟ್ಟ ಅಂತ ಮಾಡಿ ತಿನ್ಬೋದಾದಂಥ ಒಂದು ಸ್ವೀಟ್ ರೆಸಿಪಿ ಇದು. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಸೊ ಮಿಸ್ ಮಾಡಬೇಡಿ, ಒಂದು ಸಲ ಆದರೂ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಕ್ಕೂ ಮರಿಬೇಡಿ. ನೋಡಿ ಇದನ್ನು ನಾನಿವತ್ತು ಪೀಸ್ ಮಾಡ್ಕೊಂಡ್ಬಿಟ್ಟು ಸರ್ವ್ ಮಾಡ್ತಾ ಇರೋದು. ಅಥವಾ ನೀವು ಸ್ವಲ್ಪ ತಟ್ಟಂತ ತಿನ್ನಬೇಕು ಅಂತ ಇದ್ದರೆ ಕೂಡಲೇ ಬಿಸಿ ಬಿಸಿಯಾಗಿ ನಮಗೆ ಪ್ಲೇಟಲ್ಲಿ ಹಾಕ್ಕೊಂಡ್ಬಿಟ್ಟು ಸರ್ವ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆನೇ ಬರ್ತೀನಿ. ಓಕೆ, ಥ್ಯಾಂಕ್ ಯು.